ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ ಜೆಡಿಎಸ್ನ ನಾಯಕ. ಮೈತ್ರಿ ಹೊಂದಾಣಿಕೆ ಕೊರತೆ ಬಗ್ಗೆ ಸುರೇಶ್ ಗೌಡ ಮಾತನಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಗುಟ್ಟು ಬಿಚ್ಚಿಟ್ಟ ಜೆಡಿಎಸ್ ನಾಯಕ. ಮೈತ್ರಿ ಹೊಂದಾಣಿಕೆಯ ಕೊರತೆ ಬಗ್ಗೆ ಇಲ್ಲಿ ಸುರೇಶ್ ಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರು ಬಿಜೆಪಿ ಪಕ್ಷದವರ ಜೊತೆ ಮುಖ ಮಾಡಿರಲಿಲ್ಲ, ಮೋದಿ ಅವರ ಮೇಲೆ ಭರವಸೆ ಇಟ್ಟು ಮುಖ ಮಾಡಿದ್ರು, ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡ್ರು ಅಂತ ಚಿಕ್ಕನಾಯಕನಹಳ್ಳಿಯಲ್ಲಿ ಎಂಎಲ್ಎ ಸುರೇಶ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಂದಾಣಿಕೆ ದೇವೇಗೌಡರು ಮಾಡಿರ್ತಕ್ಕಂಥ ಹೊಂದಾಣಿಕೆ. ಯಾವತ್ತೂ ದೇವೇಗೌಡರು ಬಿಜೆಪಿ ಜೊತೆ ಮಕ್ಕ ಮಾಡಿರಲಿಲ್ಲ. ಅವರು ಮೋದಿಯವ್ರ ಮೇಲೆ ಭರವಸೆ ಇಟ್ಟು ಮೋದಿಯವರು ಒಳ್ಳೆ ಆಡಳಿತ ಕೊಡ್ತಾರೆ, ನಮ್ಮ ರಾಷ್ಟ್ರವನ್ನು ಉಳಿಸ್ತಾರೆ ಅಂತಕ್ಕಂಥ ನಂಬಿಕೆ ಬಂದ ಮೇಲೆ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಹಲವಾರು ಬಾರಿ ನೀವು ನೋಡಿರ್ಬೋದು, ಕುಮಾರಣ್ಣ ಬಿಜೆಪಿ ಜೊತೆ ಅಲಯನ್ಸ್ ಆಗಿ ಸರ್ಕಾರ ಮಾಡೋಕ್ಕೆ ಹೋದಾಗ ಕುಮಾರಸ್ವಾಮಿ ಅವ್ರನ್ನೇ ಮಾತಾಡಿಸದೇ ಇದ್ದಂಥದ್ದು ದೇವೇಗೌಡರು ನಾವು ನೋಡಿದ್ದೇವೆ. ಹಾಗಾಗಿ ಅವ್ರು ಹಂಗೆ ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥವ್ರು. ಇದರಲ್ಲಿ ನಾವು ನಮ್ಮ ಸಿದ್ಧಾಂತ ನಮ್ದು ಇದ್ದೇ ಇದೆ. ನಮ್ಮ ಸಿದ್ಧಾಂತ ಬಿಟ್ಟೇನೋ ಅವ್ರ ಜೊತೆ ಹೊಂದಾಣಿಕೆ ಅಲ್ಲ, ಸಿದ್ಧಾಂತ ಇಟ್ಕೊಂಡು ನಾವು ಖಂಡಿತ ಈ ಒಂದು ರಾಷ್ಟ್ರೀಯ ಉದ್ದೇಶದಿಂದ ದೇಶದ ಒಂದು ಏಳಿಗೆಗಾಗಿ ಮತ್ತು ನಮ್ಮ ರಾಜ್ಯದ ಒಳಿತಿಗಾಗಿ ಈ ಹೊಂದಾಣಿಕೆಯನ್ನು ಖಂಡಿತ ನಾವು ಭದ್ರವಾಗಿ ಉಳಿಸ್ಕೊಂಡು ಅದರ ಮುಖಾಂತರ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತೇನೆ.